ನಮಸ್ಕಾರ ಗೆಳೆಯರ, ಇವತ್ತು ನಾನು ನಿಮ್ಮೆಲ್ಲರಿಗೋಸ್ಕರ ಕೊಳ್ಳೇಗಾಲ ಮ್ಯಾಪ್ ಮೋಡನ್ನ ತಂದಿದ್ದೀನಿ. ಇನ್ನು ಈ ಒಂದು ಮ್ಯಾಪ್ ಮೋಡ್ ಯಾವ ರೀತಿ ಆಗಿದೆ ಅಂತ ಸಂಪೂರ್ಣ ಮಾಹಿತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತು ಡೌನ್ಲೋಡ್ ಮಾಡ್ಕೊಡೋದನ್ನು ತಿಳಿಸ್ಕೊಟ್ಟಿರ್ತೀನಿ. ವೀಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡ್ದೇ ವೀಡಿಯೋನ ಪೂರ್ತಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಬಟನ್ನ ಹಾಲಲ್ಲಿ ಇಟ್ಕೊಳ್ಳಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ. ಅದಕ್ಕೋಸ್ಕರ ಗಂಟೆ ಬಟನ್ ಹಾಲಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಇನ್ನು ಬನ್ನಿ ವೀಡಿಯೋನ ಶುರು ಮಾಡೋಣ ಗೆಳೆಯರೇ. ಇನ್ನು ನಮ್ಮ ಒಂದು ಮ್ಯಾಪ್ ಮೋಡನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ಲೇ ಮಾಡಿದ್ರೆ ಸ್ಟಾರ್ಟಿಗೆ ಅಂದರೆ ಮೊದಲಿಗೆ ನಮಗೆ ಈ ರೀತಿ ಬರುತ್ತೆ ಗೆಳೆಯರ. ನಮ್ಮ ಒಂದು ಮ್ಯಾಪ್ ಮೋಡು 2 ರೋಡ್ ಬರುತ್ತೆ. ಒಂದು ಹೈವೇ ರೋಡ್ ಬರುತ್ತೆ, ಇನ್ನೊಂದು ಮಣ್ಣು ರೋಡ್ ಬರುತ್ತೆ. ಅಂದರೆ ಮಡ್ ರೋಡ್ ನೋಡಿರ್ಬೋದು, ಎಲ್ಲ ಮಣ್ಣು ರೋಡ್ ಇರುತ್ತೆ. ಈ ಒಂದು ರೋಡಲ್ಲಿ ನಾನು ಫಸ್ಟ್ ಪ್ಲೇ ಮಾಡಿ ತೋರಿಸ್ತೀನಿ. ಈ ಒಂದು ರೋಡಲ್ಲಿ ಗೆಳೆಯರೆ ಯಾವ ರೀತಿ ಇದೆಯಪ್ಪ ಅಂತಂದರೆ ಫುಲ್ ಮಣ್ಣು ರೋಡು, ಆಮೇಲೆ ಸ್ವಲ್ಪ ಗುಂಡಿ ಐತೆ. ಅಂದರೆ ನಾವು ಹೋಗ್ತಾ ಇದ್ರೆ ಬಸ್ಗಳೆಲ್ಲ ಮೇಲೆ ಕೆಳಗೆ ಇರ್ತಾ ಇರುತ್ತೆ ಬಸ್ಸು. ಅದಕ್ಕೋಸ್ಕರ ಈ ಒಂದು ಮ್ಯಾಪು ಮಣ್ಣು ರೋಡಲ್ಲಿ ಹೋದರೆ ಒಂಚೂರು ಚೆನ್ನಾಗೈತೆ. ಅಂದರೆ ಒಂದು ಸ್ವಲ್ಪ ಸ್ಪೀಡ್ ಇರೋ ಬಸ್ ಮೋಡನ್ನ ತೊಗೊಳ್ಳಿ. ಹಂಸಲ್ಲಿ ಹತ್ಸೋ ಬಸ್ ಮೋಡನ್ನ ಆರಾಮಾಗಿ ಹತ್ತುತ್ತೆ. ಈ ಒಂದು ಬಸ್ ಮೋಡ್ ಸ್ವಲ್ಪ ಅಂದರೆ ಸ್ಪೀಡು ಹತ್ತುತ್ತೆ. ಈ ಒಂದು ಬಸ್ ಮೋಡನ್ನು ನೀವು ಒಂದು BS6 ಅಶೋಕ್ ಲೇಲ್ಯಾಂಡ್ ಫ್ರಂಟ್ ಡೋರ್ ಬಸ್ ಮೋಡ್ ತೊಗೊಂಡೋದ್ರೆ ಅದನ್ನು ಚೆನ್ನಾಗಿ ಸ್ಪೀಡಾಗಿ ಹತ್ತುತ್ತೆ. ಬಟ್ ಈ ಮೋಡ್ ಅಷ್ಟೇ ಬೆಸ್ಟ್ ಇದೆ. ಬಟ್ ಈ ಒಂದು ಬಸ್ ಮೋಡ್ ಅಷ್ಟೇ ಲಿವರಿ ಬೇಕಿದ್ರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಈ ಒಂದು ಬಸ್ನ ಲಿವರಿ ನನ್ನ ಚಾನಲ್ನ 4000 ಸಬ್ಸ್ಕ್ರೈಬರ್ಸ್ಗೆ ರಿಲೀಸ್ ಮಾಡಿದ್ದೀನಿ. ಆ ಒಂದು ಲಿವರಿ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಮ್ಮ ಒಂದು ಈ ಒಂದು ಮ್ಯಾಪ್ ಮೋಡು ನೆಕ್ಸ್ಟ್ ಲೆವೆಲಲ್ಲಿ ಐತೆ ಗೆಳೆಯರೆ. ಮಾತ್ರ ಚಿಂದಿ ಅಂತಲೇ ಹೇಳ್ಬೋದು ಈ ಒಂದು ಲಿವರಿನ. ಮತ್ತು ನನಗಂತೂ ತುಂಬ ಇಷ್ಟ ಆಯಿತು. ಮಿಸ್ ಮಾಡಿದೆ, ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಒಂದು ಮಣ್ಣು ರೋಡ್ ಮ್ಯಾಪ್ ಮೋಡು ಇದೆ ಗೆಳೆಯರೆ. ಇನ್ನು ನೀವು ಮೇಯ್ನ್ ರೋಡ್ ಅಂದರೆ ಟಾರ್ ರೋಡ್ ಮ್ಯಾಪ್ ಮೋಡು ನಿಮಗೆ ಈ ರೀತಿ ಕಾಣಿಸುತ್ತೆ. ಅಂದರೆ ನಾನು ಸ್ವಲ್ಪ ರಿವ್ಯೂ ಮಾಡಿರ್ತೀನಿ, ಬೇಕಾದ್ರೆ ನೀವು ಡೌನ್ಲೋಡ್ ಮಾಡಿಕೊಂಡು ಪ್ಲೇನ ಮಾಡಿ ಈ ಒಂದು ಮ್ಯಾಪ್ ಮೋಡನ್ನ. ಯಾಕಂದರೆ ವೀಡಿಯೋ ಪೂರ್ತಿ ತೋರ್ಸೋಕೋದ್ರೆ ವೀಡಿಯೋ ಲಾಂಗ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ತೋರಿಸಿರ್ತೀನಿ. ಈ ರೀತಿ ನಮ್ಮ ಒಂದು ಮ್ಯಾಪ್ ಮೋಡು ನೈಸ್ ರೋಡ್ ಮ್ಯಾಪ್ ಮೋಡು ಈ ರೀತಿ ಇದೆ. ಅಂದರೆ ಈ ಒಂದು ಮ್ಯಾಪ್ ಮೋಡಲ್ಲಿ ಸ್ವಲ್ಪ ಘಾಟ್ ಸೆಕ್ಷನ್ ಜಾಸ್ತಿ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ ಸಿಗೋದಿಲ್ಲ, ಒಂದಷ್ಟು ದೂರ ಹೋದ ನಂತರ ಘಾಟ್ ಸೆಕ್ಷನ್ನೇ ಜಾಸ್ತಿ ಇರುತ್ತೆ ಈ ಒಂದು ನೈಸ್ ರೋಡ್ ಮ್ಯಾಪ್ ಮೋಡಲ್ಲಿ. ಇನ್ನು ಮಣ್ಣು ರೋಡಲ್ಲಿ ಹೋಗ್ತೀನಿ ಅಂದರೆ ಹಂಪ್ಸ್ಗಳು ಜಾಸ್ತಿ ಇರುತ್ತೆ, ಜಾಸ್ತಿ ಉದ್ದಕ್ಕಿರುತ್ತೆ ಸ್ಟ್ರೈಟು. ಆ ಹಂಪ್ಸ್ಗಳನ್ನ ಹತ್ತಿಸ್ಬೇಕಾಗುತ್ತೆ. ಇನ್ನು ಈ ಒಂದು ಹೈವೇ ರೋಡಲ್ಲಂತೂ ಬಿಲ್ಡಿಂಗ್ಸ್ಗಳು ಮತ್ತು ಈ ಒಂದು ಘಾಟ್ ಸೆಕ್ಷನ್ ರೋಡ್ಗಳೇ ಜಾಸ್ತಿ ಅಂದರೆ ಜಾಸ್ತಿ ಹೈವೇನೇ ಇರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ಘಾಟ್ ಸೆಕ್ಷನ್, ಆಮೇಲೆ ಲಾಂಗ್ ಟರ್ನ್ ಘಾಟ್ ಸೆಕ್ಷನ್ಸ್ಗಳೇ ಇರೋದು ಈ ಒಂದು ಮ್ಯಾಪ್ ಮೋಡಲ್ಲಿ. ಲಾಂಗ್ ಟರ್ನ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಈ ಒಂದು ಮ್ಯಾಪನ್ನು ಅಷ್ಟೇ ಚೆನ್ನಾಗಿದೆ. ನೋಡ್ತಿರ್ಬೋದು ಘಾಟ್ ಸೆಕ್ಷನ್ನು ನಿಮಗೆ ಯಾವ ರೀತಿ ಕಾಣಿಸ್ತಿದೆ ಅಂತ. ಈ ರೀತಿ ನಿಮಗೆ ಲಾಂಗ್ ಟರ್ನ್ ಘಾಟ್ ಸೆಕ್ಷನ್ ಇರುವಂಥದ್ದು ಗೆಳೆಯರ. ಆಮೇಲೆ ಹತ್ತತ್ರನೂ ಇಲ್ಲ ಗೆಳೆಯರ ಘಾಟ್ ಸೆಕ್ಷನ್ ಟರ್ನಿಂಗ್ಸು. ದೂರ ಘಾಟ್ ಸೆಕ್ಷನ್ ಇರುವಂಥದ್ದು, ದೂರ ಟರ್ನಿಂಗ್ಸು ನೋಡ್ತಿರ್ಬೋದು. ಒಂದು ಟರ್ನಿಂಗ್ ಇಲ್ಲಿದ್ರೆ ಇನ್ನೊಂದು ಟರ್ನಿಂಗ್ ಎಲ್ಲೋ ಐತೆ. ಆ ಥರ ಸ್ವಲ್ಪ ದೂರ ಘಾಟ್ಗಳನ್ನ ಕೊಟ್ಟಿದ್ದಾರೆ ನೋಡ್ತಿರ್ಬೋದು. ಈ ರೀತಿ ನಮ್ಮ ಒಂದು ಮ್ಯಾಪ್ ಮೋಡಿದೆ. ಇನ್ನು ಬನ್ನಿ ಒಂದು ಮ್ಯಾಪ್ ಮೋಡನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಳ್ಳೋದು ಅನ್ನೋದು ತಿಳಿಸ್ಕೊಡ್ತೀನಿ ಗೆಳೆಯರೆ. ಈಗ ನೀವೇನು ನನ್ನ ವೀಡಿಯೋ ನೋಡ್ತಿದ್ದೀರಾ, ಈ ಒಂದು ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಳ್ಳೇಗಾಲ ಮ್ಯಾಪ್ ಮೋಡ್ ರಿಲೀಸ್ ವೀಡಿಯೋ ಲಿಂಕ್ ಅಂತ ಕೊಟ್ಟಿರ್ತೀನಿ. ಈ ಒಂದು ವೀಡಿಯೋ ಲಿಂಕ್ನ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಒಂದು ವೀಡಿಯೋ ಓಪನ್ ಆಗುತ್ತೆ. ಈ ಒಂದು ವೀಡಿಯೋದಲ್ಲಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಲಿಂಕ್ ಇರುತ್ತೆ. ಈಗ ಇವರ ಒಂದು ಚಾನಲ್ ಹೆಸರಿನ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಮೇಲ್ಗಡೆಗೆ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ಮೋರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ, ಆಮೇಲೆ ಮ್ಯಾಪ್ ಲಿಂಕ್ ಅಂತ ಇದು ನೋಡಿ ಅದರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ ನಮ್ಮ ಒಂದು ಲಿಂಕು. ಅಂದರೆ ಈ ಒಂದು ಫೈಲ್ನ ಡೌನ್ಲೋಡ್ ಲಿಂಕ್ ಓಪನ್ ಆಗಿದ ತಕ್ಷಣ ಫಸ್ಟಿಗೆ ಇಲ್ಲಿ ನೀವು 20 ಸೆಕೆಂಡ್ ವೆಯ್ಟ್ ಮಾಡಬೇಕಾಗತ್ತೆ. ಈ ಒಂದು ಮ್ಯಾಪ್ ಮೋಡನ್ನ ನೀವು ಡೌನ್ಲೋಡ್ ಮಾಡ್ಕೊತೀರಂದರೆ ಪೇಷನ್ಸಿಂದ ಟೈಮ್ ಇದ್ದರೆ ಮಾತ್ರ ಈ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಟೈಮ್ ಇಲ್ಲಾಂದರೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಯಾವಾಗಾರ ಟೈಮ್ ಇದ್ದರೆ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ಈ ರೀತಿ 20 ಸೆಕೆಂಡು ನೀವು ಇಲ್ಲಿ ವೆಯ್ಟ್ ಮಾಡಬೇಕು. ಯಾಕಪ್ಪ ಅಂದರೆ ನಮ್ಮ ಒಂದು ಈ ಒಂದು ಆ್ಯಡ್ ಹೋಗಬೇಕು ಅಂದರೆ ನಮ್ಮ ಒಂದು ಲಿಂಕ್ ಸಿಗಬೇಕಂದ್ರೆ 20 ಸೆಕೆಂಡು ನೀವು ವೆಯ್ಟ್ ಮಾಡಬೇಕು. ನೋಡ್ತಿದ್ದೀರಲ್ಲ ನಿಮಗೆ ಯಾವ ರೀತಿ ಇದೆ ಅಂತ. ಅಡ್ವರ್ಟೈಸ್ಮೆಂಟ್ ಪೇಜ್ ಮೇಲೆ ಏನಂತ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಸುಮ್ಮನೆ 20 ಸೆಕೆಂಡು ನೀವು ಅಲ್ಲಿ ವೆಯ್ಟ್ ಮಾಡಿ ಗೆಳೆಯರೆ. ನೋಡ್ತಿರ್ಬೋದು 20 ಸೆಕೆಂಡ್ ನಾನಂತೂ ವೆಯ್ಟ್ ಮಾಡ್ತೀನಿ. ನೀವು ಅಷ್ಟೇ 20 ಸೆಕೆಂಡು ವೆಯ್ಟ್ ಮಾಡಲೇಬೇಕು ಈ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಬೇಕಂದ್ರೆ. ಇನ್ನು ನೀವು 20 ಸೆಕೆಂಡ್ ವೆಯ್ಟ್ ಮಾಡಿದ ನಂತರ ನಿಮಗೆ ಈ ರೀತಿ ಕಂಟಿನ್ಯೂ ಅಂತ ಬರುತ್ತೆ.
ನೀವೇನು ಮಾಡಬೇಕು ಅಂದರೆ ಫುಲ್ ಮೇಲ್ಗಡೆಗೆ ಸ್ಕ್ರೋಲ್ ಮಾಡಬೇಕು. ಅಂದರೆ ಮೇಲ್ಗಡೆ ಫುಲ್ಲು ಸ್ಕ್ರೋಲ್ ಮಾಡಿದ್ರೆ ನಿಮಗೆ ಇಲ್ಲಿ ನಮ್ಮ ಒಂದು ಲಿವರಿ ಕಂಟಿನ್ಯೂ ಅಂತ ಬರುತ್ತೆ ಒಂದು ಬ್ಲೂ ಕಲರಲ್ಲಿ. ನೀವು ಮೇಲ್ಗಡೆಗೆ ಸ್ಕ್ರೋಲ್ ಮಾಡಬೇಕಷ್ಟೇ. ಇಲ್ಲಿ ನೋಡ್ತಿದ್ದೀರಲ್ಲ ಬ್ಲೂ ಆರ್ ಪರ್ಪಲ್ ಕಲರ್ ಬಂದಿರುತ್ತೆ ಕಂಟಿನ್ಯೂ ಅಂತ. ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಗೆಳೆಯರೆ ನೀವು ಇಲ್ಲೂ ಅಷ್ಟೇ 20 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕು. ನೋಡ್ತಿದ್ದೀರಲ್ಲ 20 ಸೆಕೆಂಡ್ ಇಲ್ಲೂ ಅಷ್ಟೇ ವೆಯ್ಟ್ ಮಾಡಿದ್ಮೇಲೆ ನಮ್ಮ ಒಂದು ಲಿಂಕು ಬೇಗ ಓಪನ್ ಆಗುತ್ತೆ. ಇಲ್ಲಿಂದ ಬೇಗ ಲೋಡ್ ಆಗುತ್ತೆ. ಮೊದಲನೇ ಪೇಜ್ ಮಾತ್ರ ಸ್ವಲ್ಪ ನಿಧಾನಕ್ಕೆ ಲೋಡ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಪೇಜೂ ಸ್ವಲ್ಪ ಬೇಗನೆ ಲೋಡ್ ಆಗುತ್ತೆ. ಮೊದಲನೇ ಪೇಜ್ ಮಾತ್ರ ಲೇಟು, ಇನ್ನು ಮಿಕ್ಕಿದ್ದೆಲ್ಲ ಬೇಗ ಆಗುತ್ತೆ. ಈ ರೀತಿ ಬಂದಮೇಲೆ ನೀವು ಸ್ವಲ್ಪ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಗೆಟ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ. ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ, ಈ ರೀತಿ ಬರುತ್ತೆ ಅಷ್ಟೇ. ಆಮೇಲೆ ಮತ್ತೆ ಲೋಡ್ ಆಗಿ ಕಂಟಿನ್ಯೂ ಅಂತ ರೆಡ್ ಕಲರ್ ಬರುತ್ತೆ. ಅದ್ರ ಮೇಲೆಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ಪೇಜು ಓಪನ್ ಆಗುತ್ತೆ. ಅದ್ರ ಕಂಟಿನ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೀವು 10 ಸೆಕೆಂಡ್ ವೆಯ್ಟ್ ಮಾಡಬೇಕು ಅಷ್ಟೇ ಗೆಳೆಯರೆ. ಅಲ್ಲಿ ಅಡ್ವರ್ಟೈಸ್ಮೆಂಟ್ ಪೇಜೆಲ್ಲ ಕಾಣಿಸ್ತಿದೆ, ಅದ್ರ ಮೇಲೆ ಏನತ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಲಿಕ್ ಮಾಡಿದ್ರೆ ಬೇರೆ ಪೇಜ್ಗೆ ಹೊಂಟೋಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಸುಮ್ಮನೆ ಬರೀ 20 ಸೆಕೆಂಡ್ ವೆಯ್ಟ್ ಮಾಡಿ ಸಾಕು ಗೆಳೆಯರೆ. ನೋಡ್ತಿದ್ರಲ್ಲ ಒಂದು 10 ಸೆಕೆಂಡ್ ನೀವು ಇಲ್ಲಿ ವೆಯ್ಟ್ ಮಾಡಬೇಕು. ವೆಯ್ಟ್ ಮಾಡಿದ ನಂತರ ನಿಮಗೆ ಇಲ್ಲಿ ಕಂಟಿನ್ಯೂ ಅಂತ ಬಂದಿರುತ್ತೆ. ಈಗ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡ್ತಾ ಇದ್ದರೆ ಇಲ್ಲಿ ಗೆಳೆಯರ ಕಂಟಿನ್ಯೂ ಅಂತ ಇಲ್ಲೂ ಬಂದಿರುತ್ತೆ. ನೋಡ್ತಿರ್ಬೋದು ಪರ್ಪಲ್ ಕಲರಲ್ಲಿ. ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿದ ಅಕ್ಷರ ಇಲ್ಲಿ 15 ಸೆಕೆಂಡ್ ಅಷ್ಟೇ ಗೆಳೆಯರ ವೆಯ್ಟ್ ಮಾಡಬೇಕಾಗಿರೋದು. ಬರೀ 15 ಸೆಕೆಂಡು ಇಲ್ಲಿ ನೀವು ವೆಯ್ಟ್ ಮಾಡಬೇಕು. ಆ ಇಂಟು ಅನ್ನೋದ್ರ ಮೇಲೆ ಒಂದು 2-3 ಸಲ ಕ್ಲಿಕ್ ಮಾಡ್ತಾಯಿರಿ. ಆ ಇಂಟು ಮಾರ್ಕು ಬೇಗನೆ ಹೊಂಟೋಗುತ್ತೆ. ನೋಡ್ತಿರ್ಬೋದು ಈ ರೀತಿ ಎಲ್ಲ ಬರುತ್ತೆ. ಅದ್ರ ಮೇಲೆ ಏನತ್ರ ಮೇಲೆ ಕ್ಲಿಕ್ ಮಾಡೋಕ್ಕೆ ಹೋಗ್ಬಿಡಿ. ಆ ಇಂಟು ಮಾರ್ಕ್ನ ಮೇಲೆ ಮಾತ್ರ ಕ್ಲಿಕ್ ಮಾಡಿ ಗೆಳೆಯರ. ನೋಡ್ತಿರ್ಬೋದು ಇಲ್ಲಿ ಒಂದು ವೈಟ್ ಸರ್ಕಲ್ ಬಂದು ಅದ್ರ ಮೇಲೆ ಇಂಟು ಅಂತ ಇದೆಯಲ್ಲ, ಅದ್ರ ಮೇಲೆ ಮಾತ್ರ ಕ್ಲಿಕ್ ಮಾಡಿ. ಈ ಕಡೆ ಸೈಡಲ್ಲಿ ಇರೋದ ಮೇಲೆ ಕ್ಲಿಕ್ ಮಾಡೋದಕ್ಕೆ ಹೋಗ್ಬೇಡಿ. ಈ ರೀತಿ ಹೋಗುತ್ತೆ. ಇನ್ನೇನು ನಮ್ಮ ಲಿಂಕು ಅಷ್ಟೇ. ಅದು ಹೋಗಿದ ತಕ್ಷಣ ಒಂದು 2-3 ಸೆಕೆಂಡಿಗೆ ಈ ಒಂದು ಲಿಂಕು ಬರುತ್ತೆ ಕಂಟಿನ್ಯೂ ಅಂತ. ನೋಡ್ತಿರ್ಬೋದು ಇಲ್ಲಿ ಬಂದಿದೆ. ಸ್ವಲ್ಪ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಗೆಳೆಯರೆ ನಿಮಗೆ ಕಂಟಿನ್ಯೂ ಅಂತ ಬ್ಲೂ ಕಲರಲ್ಲಿ ಬಂದಿರುತ್ತೆ. ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಲಿವರಿ ಲಿಂಕು ಓಪನ್ ಆದಂಗೆ ಇಲ್ಲಿ ನೀವೇನು ಮಾಡಬೇಕಂದ್ರೆ ಇಲ್ಲಿ ಬರೀ 5 ಸೆಕೆಂಡ್ ವೆಯ್ಟ್ ಮಾಡಿದ ತಕ್ಷಣ ಈ ರೀತಿ ನಮ್ಮ ಒಂದು ಲಿಂಕು ಬಂದುಬಿಡುತ್ತೆ. ಇಲ್ಲೇ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಬೇಕು ಅಷ್ಟೇ ಗೆಳೆಯರೆ. ನೋಡ್ತಿರ್ಬೋದು ಇಲ್ಲಿ ಗೆಟ್ ಲಿಂಕ್ ಅಂತ ಹಸಿರು ಕಲರಲ್ಲಿ ಇದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿದ ನಂತರ ಮೀಡಿಯಾ ಫೈಲ್ ಲಿಂಕ್ ಓಪನ್ ಆಗುತ್ತೆ. ನೋಡ್ತಿರ್ಬೋದು ಇಲ್ಲಿ ನಿಮಗೆ ಡೌನ್ಲೋಡ್ ಸಿಂಬಲ್ ಕಾಣಿಸ್ತಿದೆಯಲ್ಲ, ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ನಮ್ಮ ಒಂದು ಲಿವರಿ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಇಲ್ಲಿ ನಿಮಗೇನು ಈ ರೀತಿ ಎಲ್ಲ ಏನು ಕೇಳೋದಿಲ್ಲ, ನನಗೆ ಸ್ವಲ್ಪ ಕೇಳ್ತಿದೆ ಅಷ್ಟೇ. ನೀವು ಡೌನ್ಲೋಡ್ ಮಾಡ್ಕೊಳಂಗಿದ್ರೆ ಈ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ಡೌನ್ಲೋಡ್ ಮಾಡ್ಕೊಂಡ ನಂತರ ನಮ್ಮ ಒಂದು ಗೇಮ್ನ ಹೆಸರು ಬಸ್ ಸಿಮ್ಯುಲೇಟರ್ ಇಂಡಿಯಾ ಅಂತ. ಆ ಒಂದು ಗೇಮ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಗೇಮ್ನ ಜೊತೆಗೆ ZHEVER ಅನ್ನೋ ಒಂದು ಆ್ಯಪ್ ಬೇಕು. ಆ ಒಂದು ಆ್ಯಪಲ್ಲೇ ಈ ಒಂದು ಬಸ್ ಮೋಡು ಮತ್ತು ಮ್ಯಾಪ್ ಮೋಡ್ಗಳೆಲ್ಲನೂ ಆ್ಯಡ್ ಮಾಡ್ಕೊಳಕ್ಕಾಗೋದು. ZHEVER ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿದ ನಂತರ ಈ ರೀತಿ ಓಪನ್ ಆಗುತ್ತೆ. ಸ್ವಲ್ಪ ಮೇಲ್ಗಡೆಗೆ ನೀವು ಸ್ಕ್ರೋಲ್ ಮಾಡಿದ್ಮೇಲೆ ಇಲ್ಲಿ ಡೌನ್ಲೋಡ್ ಅನ್ನೋ ಫೋಲ್ಡರ್ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ನೀವು ಫುಲ್ ಲಾಸ್ಟ್ಗೆ ಬನ್ನಿ. ಇಲ್ಲಿ ಗೆಳೆಯರೆ ಇಲ್ಲಿ ಒಂದು ಲಾಸ್ಟಲ್ಲಿ ಒಂದು ಹೆಸರಿದೆ, ಅದು ಹೆಸರು ನನಗೂ ಗೊತ್ತಾಗ್ತಿಲ್ಲ. ಇದು ಇಯರ್ ಕಾರ್ಡ್ ಏನೋ ಅಂತ ಇದೆ. ಅದ್ರ ಮೇಲ್ಗಡೆ ಒಂದ್ಸಲಿ ಕ್ಲಿಕ್ ಮಾಡಿ ಆಮೇಲೆ ಎಕ್ಸ್ಟ್ರಾಕ್ಟ್ ಹಿಯರ್ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿದ್ಮೇಲೆ ನಮ್ಮ ಒಂದು ಫೈಲ್ ಎಕ್ಸ್ಟ್ರಾಕ್ಟ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕು 100 ಗಂಟೆ. ಆಮೇಲೆ ಅದ್ರ ಕೆಳಗಡೆ ಮೇಲ್ಗಡೆ ಒಂದು ವೈಟ್ ಫೋಲ್ಡರ್ ಕ್ರಿಯೇಟ್ ಆಗಿರುತ್ತೆ. ಅದ್ರ ಮೇಲ್ಗಡೆ ನೀವು ಒಂದ್ಸಲಿ ಕ್ಲಿಕ್ ಮಾಡಬೇಕು ಅಷ್ಟೇ. ಆಮೇಲೆ 3 ಸೆಕೆಂಡ್ ಒತ್ತಿಟ್ಕೊಂಡು ಕಟ್ ಅನ್ನೋ ಆಪ್ಷನ್ನ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಡೌನ್ಲೋಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ತಿರೋದು. ಆಮೇಲೆ ಡಿವೈಸ್ ಸ್ಟೋರೇಜ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಬಸ್ ಇನ್ BUSSIN ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ MODS ಮೋಡ್ಸ್ ಅಂತ ಐತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಇಲ್ಲಿ ರಿಟರ್ನ್ ಚಿತ್ರ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ ಮಾಡಿದ್ರೆ ಮುಗೀತು. ಈ ನಮ್ಮ ಒಂದು ಮ್ಯಾಪ್ ಮೋಡು ಬಂದು ಗೇಮಲ್ಲಿ ಆ್ಯಡ್ ಆಗಿರುತ್ತೆ. ಇಷ್ಟೇ ಗೆಳೆಯರೆ ಮಾಡಬೇಕಾಗಿರೋದು. ನೀವು ಇನ್ನು ಈ ಒಂದು ಮ್ಯಾಪ್ ಮೋಡನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀರ, ಯಾವ ರೀತಿ ನಮ್ಮ ಒಂದು ಗೇಮ್ನಲ್ಲಿ ಪ್ಲೇ ಮಾಡೋದಪ್ಪ ಅಂದರೆ ಫಸ್ಟಿಗೆ ನೀವು ಗೇಮ್ನ ಓಪನ್ ಮಾಡ್ಕೊಳ್ಳಿ ಗೆಳೆಯರೆ. ಗೇಮ್ನ ನೀವು ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಿಮಗೆ ಮ್ಯಾನೇಜ್ಮೆಂಟ್ ಹತ್ರ MOD ಮೋಡ್ ಅಂತ ಕಾಣಿಸ್ತಿದೆ ನೋಡಿ ಗೆಳೆಯರೆ. ಈ ಕಡೆ ಮ್ಯಾನೇಜ್ಮೆಂಟ್ ಹತ್ರ ಮೋಡ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಒಂದ್ಸಲ ಕ್ಲಿಕ್ ಮಾಡಿ. ಆಮೇಲೆ ಮ್ಯಾಪ್ ಅಂತ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಆಮೇಲೆ ಇಲ್ಲಿ ಪ್ಲೇ ಅಂತ ಬಂದಿರುತ್ತೆ ಮ್ಯಾಪ್ ಮೋಡು. ಇಲ್ಲಿ ಪ್ಲೇ ಅಂತ ಕಾಣಿಸ್ತಿದೆಯಲ್ಲ
ಆ ಪ್ಲೇ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿಕೊಂಡ್ರೆ ಮುಗೀತು, ನಮ್ಮ ಒಂದು ಗೇಮು ಲೋಡ್ ಆಗುತ್ತೆ. ಅಂದರೆ ಈ ಒಂದು ಮ್ಯಾಪ್ ಮೋಡು ಬರುತ್ತೆ. ನೀವು ಬಂದ ನಂತರ ಈ ಒಂದು ಗೇಮ್ನಲ್ಲಿ ಈ ಒಂದು ಮ್ಯಾಪ್ ಮೋಡನ್ನ ಹಾಕ್ಕೊಂಡು ಪ್ಲೇ ಮಾಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಇದಿಷ್ಟು ಆಗಿತ್ತು ಗೆಳೆಯರೇ ಈ ನಮ್ಮೊಂದು ಕೊಳ್ಳೇಗಾಲ ಮ್ಯಾಪ್ ಮೋಡ್ನ ಸಂಪೂರ್ಣ ಮಾಹಿತಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಯಾರು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ದೀರ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಗೆಳೆಯರೇ.